ನೇರವಾಗಿ ನಾನು ಬಿಜೆಪಿ ಅವರ ಹತ್ರ ಕೇಳ್ತೀನಿ. ಯದುವೀರ್ ಅವರ, ಇಲ್ಲಿ ತನಕ ಘಟನೆಗಳಾದ್ಮೇಲೆ ಎಲ್ಲ ಕಾರ್ಯಕರ್ತರ ಮನೆಗೂ ನೀವು ಹೋಗಿದ್ದೀರಾ, ನಾನು ಇಲ್ಲ ಅಂತ ಹೇಳಲ್ಲ, ಅವ್ರ ಜೊತೆ ಕುತ್ಕೊಂಡು ಹತ್ತಿದ್ದೀರಾ, ಅದಕ್ಕೂ ಕೂಡ ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಸವಾಲು ಹಾಕ್ತೀನಿ, ಎಲ್ಲಿ ತನಕ ಒಂದು ಲಾಜಿಕಲ್ ಎಂಡ್ ಕೊಟ್ಟಿದ್ದೀರಾ? ಎಷ್ಟು ಜನ ಕಾರ್ಯಕರ್ತರು ಸತ್ತ ಮೇಲೆ ಅವ್ರ ಮನೆಗೆ ಪೂರ್ತಿಯಾಗಿ ನಾನು ನಿಮ್ಮ ಮನೆ ಮಗನಾಗಿರ್ತೀನಿ ಅಂತ ನೀವು ಕಾನ್ಫಿಡೆನ್ಸ್ ಮಾತುಗಳನ್ನ ಆಡಿ ಬಂದಿದ್ದೀರಾ ಮತ್ತು ನಡ್ಕೊಂಡಿದ್ದೀರಾ? ಒಂದು ಮಾತು ಹೇಳಿ, ನಾನು ಸವಾಲು ಹಾಕ್ತೀನಿ, ಒಬ್ಬರನ್ನಾದರೂ ಅಲ್ಲಿ ತನಕ ನೋಡ್ಕೊಂಡಿದ್ದೀರಾ ನೀವು? ನಿಮ್ಮ ಸವಾಲು ನಾವು ಸ್ವೀಕರಿಸ್ತೀವಿ. ಒಂದು ರುದ್ರೇಶ್ ಹತ್ಯೆ ಅಂತ ನಾವು ತುಂಬಾ ಹತ್ರದಿಂದ ನೋಡಿದಂಥದ್ದು ಮೇಡಮ್. ನಾನು ಸ್ವಯಂ ಸೇವಕ ಆ ಒಂದು ಇದರಲ್ಲಿ ಭಾಗವಹಿಸಿದಂಥದ್ದು ಕೆಲವೇ ಕ್ಷಣಗಳಲ್ಲಿ ಅಂತ ಆಗಿದಂಥದ್ದು. ಅವತ್ತು ಅಷ್ಟೇ ಪಕ್ಷ ಅವತ್ತಿಂದ ಇವತ್ತುವರೆಗೂ ಪಕ್ಷ ಅವ್ರದ್ದು ಯಾವ್ದಾವ್ದು ಅವ್ರಿಗೆ ಸಹಾಯ ಮಾಡಬೇಕಾಗಿದ್ದು ಇವತ್ತು ಇದ್ದಾರೆ. ಮೇಡಮ್ ಅವ್ರು ಏನು ರುದ್ರೇಶ್ ಅವರ ಪತ್ನಿ ಇದ್ದಾರೆ ವಿದ್ಯಾ ಮೇಡಮ್ ಅವರು, ನಾನು ನಿಮ್ಗೆ ಫೋನ್ ಮಾಡಿಕೊಡ್ತೀನಿ, ನೀವೇ ಡೈರೆಕ್ಟ್ ಕೇಳ್ಬೋದು. ಇದೇ ಅಂದ್ರೆ ನಿಮ್ಮ ಚಾಲೆಂಜ್ ನಾನು ತಗೊಂಡಿದ್ದೆ. ಇದಕ್ಕೆ ನಾನು ನಿಮ್ಮ ನಂಬರ್ ಅವ್ರ ನಂಬರೇ ನಿಮಗೆ ಕೊಡ್ತೀವಿ, ತಾವೇ ಬಂದು ಖುದ್ದಾಗಿ ಮಾತಾಡಿ ಹೇಳ್ಬೋವಂಥದ್ದು. ಅಂದರೆ ಪಕ್ಷ ನಿಂತಿದೆ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೂ ಆಯಿತು. ಕೆಲವು ವ್ಯತ್ಯಾಸಗಳು ಇಬ್ಬರು ಅಣ್ಣಂದಿರು ತಮ್ಮ ಹೇಳಿದಾಗ ವ್ಯತ್ಯಾಸಗಳಾಗಿದ್ದಕ್ಕೆ ಇವತ್ತು ನಾವು ವಿರೋಧ ಪಕ್ಷದಲ್ಲಿ ಇರೋವಂಥದ್ದು. ನಾವು ಇನ್ನೂ ಹೆಚ್ಚಿನ ಜಾಗೃತಿವಾಗಿ ತೊಗೊಬೇಕಾಗಿತ್ತು. ನಮ್ಮ ಕೆಲವು ವ್ಯತ್ಯಾಸಗಳಾಗಿರೋವಂಥದ್ದು ಒಪ್ಕೊಂಡಿದ್ವಿ, ಅದಕ್ಕೆ ನಮ್ಗೆ ಅದರ 66 ಸೀಟ್ ಬಂದಿರೋವಂಥದ್ದು. ಆದರೆ ಉದ್ದೇಶ ಏನಿರುತ್ತೆ ನಮ್ದು ಹೇಳ್ದಂಗೆ ಧರ್ಮದ ಉದ್ದೇಶ ಮತ್ತು ದೇಶದ ಉದ್ದೇಶ ಅಂದಾಗ ಪಕ್ಷದಂತ ತಗೊಂಡಾಗ ದೇಶನೇ ನಮ್ಗೆ ಮುಖ್ಯ ಅಂತ ಬಂದಾಗ ಯಾರೇ ಕಾರ್ಯಕರ್ತ ಆಗಲಿ, ಅದು ಹಿಂದೂ ಸಂಘಟನೆ ಕಾರ್ಯಕರ್ತ ಆಗಲಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆಗಲಿ, ದೇಶಕ್ಕೋಸ್ಕರ ಪ್ರಾಣನ ನಾವು ಕೊಡೋ ಅಂಥದಕ್ಕೆ ನಾವು ಯಾವತ್ತೂ ಸಿದ್ಧ ಇದ್ದೀವಿ ಮೇಡಮ್. ಯಾವತ್ತೂ ಹಿಂದೆ ಮುಂದೆ ನೋಡಿ ಅಂಥದ್ದಲ್ಲ, ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಅಂತಲ್ಲ. 26 ವರ್ಷ 27 ವರ್ಷದ ಸಂಘದ ಕಾರ್ಯಕರ್ತರಾಗಿ ಇವತ್ತು ಹೇಳ್ತಾರೆ, ಸಂಘದಲ್ಲಿ ಹೇಳುವಂಥದ್ದು ದೇಶ ಮೊದಲು, ಪಾರ್ಟಿ ನೆಕ್ಸ್ಟ್, ಲಾಸ್ಟ್ ಇಂಡಿವಿಜುವಲ್ ಅಂತ ಬರುವಂಥದ್ದಾಗ ನಾವು ಪಕ್ಷವಾಗಿ ಎಲ್ಲೆಲ್ಲಿ ಯಾವಾಗ ಕಾರ್ಯಕರ್ತರಿಗೆ ಎಷ್ಟು ನಿಂತ್ಕೊಬೇಕು, ಪಕ್ಷದ ಪೂರ್ತಿಯಾಗಿ ನಿಂತ್ಕೊಂಡಿದ್ದೆ. ಒಂದು ಉದಾಹರಣೆ ತಮ್ಗೆ ಕೊಟ್ಟಿರುವಂಥದ್ದು, ಬೇರೆ ಉದಾಹರಣೆಗಳನ್ನು ಹೇಳ್ಬೋದಂಥದ್ದು ಸಮಯ ಇರೋದ್ರಿಂದ ಒಂದು ಉದಾಹರಣೆ ನಮ್ಗೆ ಹೇಳಿದಂಥದ್ದು. ಆದರೆ ನಾವಿಲ್ಲಿ ಹೇಳೋದಂತಂದ್ರೆ ಮೇಡಮ್ ಅವರು ಅವಾಗಲೇ ಹೇಳಿದಾಗ, ಒಂದು ನಿಮಿಷ ಸರ್, ಅವ್ರು ಅವಾಗಲೇ ಹೇಳಿದಾಗ ಕೆಲವು ಅಂತ ಹೇಳಿದಂಥದ್ದು, ಪೂರ್ತಿಯಾಗಿ ಹಿಡಿಯಾಗಿ ಅಂತ ಹೇಳಿಲ್ಲ. ತಾವು ಹೇಳಿ ಸರ್, ಕೊನೆ ತನಕ ನಿಂತಿದ್ದಾರಾ? ಕೆಲವು ರಾಜಕಾರಣಿಗಳು ಕೆಲವು ಮಾತ್ರ, ಬೆರಳೆಣಿಕೆ ಜನ ಮಾತ್ರ ಅಕ್ಕ, ಟು ಬಿ ವೆರಿ ಕ್ಲಾರಿಟಿ, ಬೆರಳೆಣಿಕೆ ಜನ ಮಾತ್ರ ಯಾರು ಸಂಘದಿಂದ ಬಂದಿದ್ದಾರೆ, ಯಾರು ಸಂಘದ ಹಿನ್ನೆಲೆಯಿಂದ ಬಂದಿದ್ದಾರೆ, ಅವರು ಮಾತ್ರ ಒಬ್ಬ ಕಾರ್ಯಕರ್ತನ ಕಷ್ಟಕ್ಕೆ ಏನಕ್ಕೆ ಅವ್ರು ಕಾರ್ಯಕರ್ತರಾಗಿ ಬಂದಿರ್ತಾರೆ, ನಾಯಕರಾಗಿರ್ತಾರೆ, ಕೇಕ್ ವಾಕಕ್ಕೆ ಬಂದಿರಲ್ಲ. ಸೊ ಆ ಕಾರ್ಯಕರ್ತನಾಗಿ ಕಷ್ಟ ಗೊತ್ತಿರೋದ್ರಿಂದ ಅವರು ನಮ್ಮ ಪರ ನಿಂತಿದ್ದಾರೆ. ಕೆಲವರು ಮಾತ್ರ, ಎಲ್ಲರೂ ಅಲ್ಲ. ಫಾರೂಕ್ ಅವರೇ, ನನ್ನ ಪ್ರಶ್ನೆ ಮತ್ತೆ ನಿಮ್ಮನ್ನೇ ಕೇಳೋದಾದ್ರೆ, ಈ ಸ್ಟೇಟಸ್ ಅಥವಾ ಪೋಸ್ಟ್ ವೈರಲ್ ಆದ್ಮೇಲೂ ಕೂಡ ಆ ಭಾಗದ ಸಂಘಟನೆಗಳು ಹಂಗಲ್ಲ ಕಣ್ರಪ್ಪ, ಹಿಂಗೆ ಹೋಗ್ಬೇಡಿ, ಯಾರು ಇಂತಹ ಕ್ರಮವನ್ನ ಕೈಗೆತ್ಕೋಬೇಡಿ, ಕಾನೂನು ಈಗ ಹೇಳ್ತಿರಲ್ಲ, ಕಾನೂನು ಕೈಗೆತ್ಕೊಂಡಿದ್ದು ಎಲ್ರದ್ದು ತಪ್ಪು ಅಂತ, ಯಾಕೆ ಕಿವಿ ಮಾತು ಹೇಳಿಲ್ಲ? ಅವ್ರನ್ನಲ್ಲೇ ಬಗ್ಗು ಬಡಿಯೋ ಕೆಲಸಗಳು ಯಾಕಾಗಲಿಲ್ಲ? ಮನೆಯಿಂದ ಮತ್ತು ನಿಮ್ಮ ಪ್ರಾರ್ಥನಾ ಮಂದಿರಗಳಿಂದ ಆಗಬೇಕಾಗಿರೋ ಕೆಲಸ, ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಮ್ಗವ್ರಿಗೂ ಸಂಬಂಧನೇ ಇಲ್ಲ ಅಂದ್ಬಿಟ್ರೆ ಆಗತ್ತಾ? ಒಂದು ರೀತಿ ಅದೇನೋ ಈ ಹತ್ತಿ ಹಣ್ಣಿದ್ದಂಗೆ, ಮೇಲ್ಗಡೆ ಚಂದ ಒಳಗೆ ನೋಡಿದ್ರೆ ಅಂಥದ್ದೇ ಹುಳುಕು ಅನ್ನಂಗೆ ಯಾಕೆ ಮಾಡ್ಕೊಳ್ತಾ ಇದ್ದೀರಿ? ಮೇಲಿಂದ ಚಂದ ಒಳಗಿಂದ ಹುಳುಕು ಅಂತ, ಹತ್ತಿ ಹಣ್ಣು ಎಕ್ಸಾಂಪಲ್ ಕೊಟ್ಟೆ, ಬೇಡ ಹುಳುಕು ಅನ್ನೋಂಥ ಪದ ಬೇಡ, ಹತ್ತಿ ಹಣ್ಣು ಅಂತ ತಗೊಳ್ಳೋಣ, ಸ್ಟ್ಯಾಂಡರ್ಡ್ ವರ್ಡೇ ಬಳಸೋಣ. ಹೇಳಿದ್ದು ಬಹಳ ಒಳ್ಳೇದಾಯಿತು. ನಾನು ಪ್ರಶ್ನೆ ಒಂದೇ ಒಂದು ಉತ್ತರ ಕೊಡ್ತೀನಿ. ಅವಾಗಲೇ ಹೇಳ್ತಾ ಇದ್ರು, ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಯಾವ ಧರ್ಮಕ್ಕೂ ನಾನು ಧಕ್ಕೆ ಬರೋ ಥರ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಸಿಂಪಲ್ಲಾಗಿ ನಾನು ಹೇಳ್ತೀನಿ, ಪ್ರತಿಯೊಂದು ನೀವು ಮಸೀದ್ಗಳಲ್ಲಿ ಈಗ ಇಂಡಿವಿಜುವಲ್ ಆಗಿ ನೀವು ಹೋಗಿ ನೋಡಿ, ಇವಾಗ ನಡೆದಿರೋ ಹತ್ಯೆ ಬಗ್ಗೆ ಇರಲಿ, ಏನಾದರೂ ಇರಲಿ, ಇವತ್ತು ಶುಕ್ರವಾರ ನೀವು ಡೈರೆಕ್ಟಾಗಿ ಹೋಗಿ ನೋಡಿ, ನಾವೇನು ಹೇಳಲ್ಲ, ಅಲ್ಲಿ ಏನು ಹೇಳ್ತಾರೆ, ಧರ್ಮದ ಬಗ್ಗೆ ಏನು ಪಾಲನೆ ಮಾಡೋದಕ್ಕೋಸ್ಕರ ಹೇಳ್ತಾರೆ. ಈ ಕೆಲವು ಸಂಘಟನೆಗಳು ಅಂತ ಹೇಳಿದ್ರಲ್ಲ, ಒಂದು ನಿಮಿಷ, ಹೆಣ್ಮಕ್ಳಿಗೆ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಒಂದು ನಿಮಿಷ, ನಾನು ಹೆಣ್ಮಕ್ಳು ಅಂತ ಹೇಳಿಲ್ಲ, ಧರ್ಮದವರು ಅಂತಾನೆಲ್ಲ, ಅನ್ಯ ಧರ್ಮದವರು ಹೋಗ್ಬೋದು, ಥರ ಏನಿಲ್ಲ. ನೀವು ಆ ಧರ್ಮದಕ್ಕೆ ಸಂಬಂಧಪಟ್ಟಂಗೆ ಬರಬೇಕು ಅಂತ ಹೇಳ್ಬಿಟ್ಟು ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅಲ್ಲಿ ಹೇಳಿಕೆ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಮ್ಮ ಧರ್ಮಕ್ಕೆ ಯಾವ ರೀತಿ ನಾವು ನಡ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ ಹೊರತು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಒಂದು. ಎರಡನೇದು ಬಂದು ನಾನು ಆವಾಗಲೇ ಹೇಳ್ತಾಯಿದ್ರು, ನಮ್ಮ ಬ್ರದರು ಲವ್ ಜಿಹಾದ್ ನಡೀತಾ ಇದೆ ಅಂತ ಹೇಳಿದ್ರು. ಲವ್ ಜಿಹಾದ್ ಅಂತ ಇವ್ರು ಹೇಳಿದ್ರಲ್ಲ, ನಾನು ಹೇಳೋದು, ಒಂದು ಹುಡುಗಿ ಅಥವಾ ಒಬ್ಬ ಹುಡುಗ ಆ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಅವ್ರು ಇಷ್ಟಪಟ್ಟು ಮದುವೆ ಆಗಬೇಕು. ಒಂದು ನಿಮಿಷ ನೀವು ಬೆರಳು ತೋರಿಸ್ತಾ ಇದ್ರಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಂದ್ರೆ ನಾನು ಹೇಳೋದು, ಧರ್ಮ ನೋಡಿ ನಾವು ಯಾರಿಗಾದ್ರೂ ಒಬ್ಬರನ್ನ ಪ್ರೀತಿಸ್ಬೇಕಾ? ಧರ್ಮ ನೋಡಿ ನಾವು ಯಾರಿಗಾದ್ರೂ ಮದುವೆ ಆಗ್ಬೇಕಾ? ನಾನು ಸಿಂಪಲ್ ಆಗಿ ಕೇಳ್ತಾ ಇರೋದು. ನಾನು ಒಬ್ಬ ಮುಸ್ಲಿಮ್ಸ್ ಆಗಿ ವೇಷ ಅಂದ್ರೆ ಆ ಧರ್ಮವನ್ನ ನಂಬಿ ಬಂದಂತಹ ಹೆಣ್ಣುಮಕ್ಕಳು ಪರಿಸ್ಥಿತಿ ಏನಾಗಿದೆ ಒಂದು ನಿಮಿಷ ಮೇಡಮ್, ನಾನು ಹೇಳ್ತೀನಿ ಸಿಂಪಲ್. ಒಂದ್ ನಿಮಿಷ ಸಿಂಪಲ್ ಆಗಿ ನಾನು ಹೇಳ್ತೀನಿ.
ನೀವು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದ್ದೀರಾ ಮೇಡಮ್ ನಾನು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ? ಇದೆಲ್ಲ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಸ್ಟ್ಯಾಂಡರ್ಡ್ ವರ್ಡ್ಸ್, ಸಿಂಪಲ್ ಸಿಂಪಲ್ ಸಿಂಪಲ್. ಒಂದ್ ನಿಮಿಷ ನಾವು ಗಂಡು ಮಕ್ಳು ಮುಸಲ್ಮಾನ್ ಹೆಣ್ಣು ಮಕ್ಳನ್ನ ಪ್ರೀತಿ ಮಾಡ್ತೀರಿ ಅಂತಂದ್ರೆ ಯಾರು ಮದುವೆನೇ ಆಗಿಲ್ಲ ಹಂಗಂದ್ರೆ ಮಾಡ್ತೀವಿ. ಯಾರು ಸುಖವಾಗಿ ಜೀವನ ನಡೆಸ್ತಾನೆ ಇಲ್ಲ. ತುಮಕೂರಿನ ನೆಲಮಂಗಲದಲ್ಲಿ ಲಕ್ಷ್ಮೀಪತಿ ಅಂತ ಒಬ್ಬ ಯುವಕ ಪ್ರಾಮಾಣಿಕವಾಗಿ ಒಬ್ಬ ಮುಸ್ಲಿಂ ಮಹಿಳೆ ಹುಡುಗಿನ ಪ್ರೀತಿಸಿದಕ್ಕೆ ಅವನ ರುಂಡ ಮುಂಡ ಕತ್ತರಿಸಿ ಬೇರೆ ಬೇರೆ ಮಾಡಿದ್ರಲ್ಲ, ಇವರು ಪ್ರೀತಿಗೆ ಧರ್ಮ ಇದೆಯಾ ಇಲ್ಲ ಅಂತ ಇಲ್ಲಿ ನಂಗೆ ಅದನ್ನ ಕೇಳ್ತಾ ಇರೋದು. ನಾನು ಅದನ್ನ ಕೇಳ್ತೀನಿ. ನಮ್ಮ ಹಿಂದೂ ಹೆಣ್ಮಕ್ಳು ಇರ್ಬೇಕಾದ್ರೆ ಸಿಂಪಲ್ ಆಗಿ ಇಲ್ಲಿ ಏನಾಗುತ್ತೆ ಕೊಲೆ ಮಾಡಿ ಫ್ರಿಜ್ ಅಲ್ಲಿ ಇಕ್ಕಿರ್ಬೇಕಾದ್ರೆ ನೀವೇನಿಗೆ ಬಂದಿಲ್ಲ? ಧರ್ಮ ಇಲ್ಲ ಯಾಕೆ ಹಿಂಗ್ ಮಾಡ್ತೀರ ಕೇಳಕ್ ಯಾಕೆ ಬಂದಿಲ್ಲ? ಪ್ರತಿಯೊಬ್ಬರು ತಲುಪುತ್ತಾ ಮೇಡಮ್? ಒಂದ್ ನಿಮಿಷ ನಾನು ಹೇಳ್ತಾ ಇರೋದು ಪ್ರತಿಯೊಂದು ವಿಚಾರ. ನೇಹ ಹತ್ಯೆ ಕೊಲೆ ಆಗಿದೆ ಯಾಕೆ? ಅವಳು ಇಸ್ಲಾಮನ್ನ ಸ್ವೀಕಾರ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಳ ಕೊಲೆ ಮಾಡೋದು ಅಂತ ಹೇಳಿ ಅವಳೇ ಸರ್ ಒಂದ್ ನಿಮಿಷ ನಾನು ನಿಮ್ಗೆ ಕೇಳ್ತಾ ಇರೋ ಪ್ರಶ್ನೆ ಉತ್ತರ ನೋಡಿ. ನೀವು ಒಂದ್ ಸಿಂಪಲ್ ಆಗಿ ಒಂದ್ ನಿಮಿಷ ಉತ್ತರನೇ ಇಲ್ಲ ನಿಮ್ಗೆ. ಒಂದ್ ನಿಮಿಷ ನೀವು ಶಾಂತಿಯಾಗಿ ಮಾತಾಡಿ, ನಾನು ಶಾಂತಿಯಾಗಿ ಮಾತಾಡ್ತೀನಿ. ಒಂದ್ ನಿಮಿಷ ಮೇಡಮ್, ನಿಮ್ಮ ಧರ್ಮ ಸರಿ ಇಲ್ಲ, ನಿಮ್ಮ ಧರ್ಮ ಗ್ರಂಥ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ನಿಮ್ಮ ಧರ್ಮ ಗ್ರಂಥದಲ್ಲಿರೋ ಪದಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇರೋರು ನಿಮ್ಮ ಧರ್ಮದವರೇ. ನಮ್ ಧರ್ಮ ಹಂಗೆ ಹೇಳಿದೆ ಅಂತ ಹೇಳ್ತಾರೋ ಅಂತವ್ರನ್ನ ಕಿತ್ತು ಹೊರಗೆ ಯಾಕ್ರಿ ಧರ್ಮದಿಂದ ಹೊರಗೆ ಆಗ್ತಿಲ್ಲ? ಈ ಧರ್ಮ ಸಂಘರ್ಷಣೆ ಇರ್ತಾ ಇರ್ಲಿಲ್ವಲ್ಲ? ಧರ್ಮ ಎಲ್ಲಾದ್ರೂ ಹೇಳಿದ್ಯಾ? ಯಾರು ಹೇಳಿ ಹೇಳಿ ಬಿಸಾಕಿಲ್ಲ. ನೀವು ಬಿಸಾಕಿದವರಲ್ಲ, ನಿಮ್ಮಲ್ಲಿರುವಂತಹ ನೀವೆಲ್ಲ ಧರ್ಮದ ಹೆಸರಲ್ಲಿ ಏನೇನೆಲ್ಲ ಮಾಡ್ತೀರಾ ಅದೆಲ್ಲ ಸರಿ. ನೀವು ಯಾರಿಗೂ ಮರ್ಡರ್ ಮಾಡಿಲ್ಲ, ನೀವು ಯಾರಿಗೂ ಮರ್ಡರ್ ಮಾಡಿಲ್ಲ. ಒಂದ್ ನಿಮಿಷ ಮರ್ಡರ್ ಹೇಗಾಯ್ತು ಮೇಡಮ್? ಸಿಂಪಲ್ ಆಗಿ ನಾನು ಕೇಳ್ತೇನೆ. ನಾನು ಒಂದ್ ನಿಮಿಷ ಒಂದು ಮಾನವೀಯತೆಯಿಂದ ಅವಾಗಿಂದ ಮಾತಾಡ್ತೇನೆ. ಒಂದ್ ನಿಮಿಷ ಪ್ರವೀಣ್ ಅವ್ರನ್ನ ಕೊಂದ್ರು ಅಂತ, ಪ್ರವೀಣ್ ನೆಟ್ಟರ್ನ ಕೊಂದ್ರು ಅಂತ, ಪ್ರವೀಣ್ ನೆಟ್ಟರು ಕೊಲೆ ಯಾಕಾಯ್ತು? ಇನ್ನೊಂದು ರೀತಿಯ ಪ್ರತಿಕಾರ ಅಂತ ಕೇಳಿ. ಇಲ್ಲಿ ಒಂದ್ ನಿಮಿಷ ಧರ್ಮದವರು ಅಂತ ದಯವಿಟ್ಟು ಹೇಳ್ಬೇಕಾ? ಪ್ರವೀಣ್ ನೆಟ್ಟರು ಹಿಂದೂ ಕಾರ್ಯಕರ್ತರ ಹತ್ಯೆ ಕಗ್ಗಲೆ ಒಂದು ಚಿಕನ್ ಚಾಪ್ ಮುಂದೆ ಯಾಕಾಯ್ತು? ಯಾವ ಧರ್ಮದವ್ರು ಮಾಡಿದ್ರು ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ವಾ? ಹೇಳಿ ಮೇಡಮ್, ಅದನ್ನ ಹೇಳ್ತಾ ಇರೋದು. ಪ್ರವೀಣ್ ನೆಟ್ಟರು ಯಾವ ಧರ್ಮದವರು ಕಿಡಿಗೇಡಿಗಳು ಅಂತ ಅಷ್ಟೇ ಯಾಕೆ ಹೇಳ್ತೀರಾ? ಯಾರು ಕೊಂತಾರೋ ಅವರು ಹಿಂದೂ ಧರ್ಮದವರು. ಒಂದ್ ನಿಮಿಷ ಸರ್, ಫಾಜಿಲ್ ನ ಕೊಂದ್ರೆ ಅವರು ಹಿಂದೂ ಧರ್ಮದವರು, ಪ್ರವೀಣ್ ನ ಕೊಂದ್ರೆ ಅವರು ಕಿಡಿಗೇಡಿಗಳು. ಮೇಡಮ್ ನಾನು ಫಾಜಿಲ್ ಕೊಂದವ್ರು ಅಷ್ಟೇ, ನಾನು ಇವತ್ತು ಇವ್ರು ಕೊಂದವ್ರು ಅಷ್ಟೇ ನಾನು ಹೇಳ್ತಾ ಇರೋದು. ಅವ್ರ ಕಿಡಿಗೇಡಿಗಳೇ. ಫಸ್ಟ್ ನಾನು ಬಂದಾಗ್ಲೇ ನಾನು ಹೇಳಿದೆ ನಿಮ್ಗೆ ಸ್ವಚ್ಛವಾಗಿ ಹೇಳಿದ್ದೀನಿ. ಒಂದು ನೀವೇ ಮಾತಾಡಿದ್ರೆ ಮಾತಾಡಿ, ಇಲ್ಲ ನಾನು ಮಾತಾಡೋದು ಕೊಡಿ. ಅರ್ಥ ಆಯ್ತಾ? ಇಲ್ಲ ನೀವು ಮಾತಾಡುವಾಗ ಮಧ್ಯದಲ್ಲಿ ಬಂದು ಕೂಡ ಅಲ್ಲಾಹು ಅಕ್ಬರ್ ಅಂತಾರೆ. ಇದರ ಅರ್ಥ ಏನು? ನೀವು ಮಾತಾಡುವಾಗ ನಾನು ಮಾತಾಡ್ತಾ ಅಲ್ಲ, ನಿಮ್ಗೆ ಸತ್ಯಗಳು ಮಾತಾಡ್ತಾ ಅಲ್ಲ, ನೀವೇನೋ ಹೇಳ್ತಾ ಇದ್ರೆ ಒಂದ್ ನಿಮಿಷ ಅಲ್ಲಾಹು ಅಕ್ಬರ್ ಪದದ ಅರ್ಥ ಹೇಳಿ. ಅಲ್ಲಾಹು ಅಕ್ಬರ್ ಪದದ ಅರ್ಥ ಹೇಳಿ. ಅಲ್ಲಾಹು ಅಕ್ಬರ್ ಪದದ ಅರ್ಥ ಹೇಳಿ. ಮಧ್ಯ ಮಾತಾಡ್ತೀರಾ? ಅಲ್ಲಾಹು ಅಕ್ಬರ್ ಪದದ ಅರ್ಥ ಹೇಳಿ. ನೀವು ಮಾತಾಡುವಾಗ ನಾನು ಮಾತಾಡ್ತೀನಿ. ಅಲ್ಲಾಹು ಅಕ್ಬರ್ ಅಂದ್ರೆ ಅರ್ಥ ಏನು? ಓಕೆ, ಟೈಮ್ ಮುಗಿತು. ಈ ಚರ್ಚೆನ ಮುಗಿಸೋಣ. ನೀವು ಹೇಳಿ ಅಲ್ಲಾಹು ಅಕ್ಬರ್ ಅಂದ್ರೆ ಅರ್ಥ ಏನು ಹೇಳಿ? ಕೆಳಗಡೆ ಅವನು ಕತ್ತರಿಸ್ಕೋಬೇಕಾದ್ರೆ ಅವನು ಅಲ್ಲಾಹು ಅಕ್ಬರ್ ನೀವು ಹೇಳ್ರಿ ಅರ್ಥ ನೀವ್ ಹೇಳಿ. ನನಗೆ ಗೊತ್ತೇನ್ರಿ ಅರ್ಥ? ನನಗೆ ಗೊತ್ತಿಲ್ಲ, ನೀವ್ ಹೇಳಿ. ಹೆಂಗೆ ಹೇಳ್ತೀರಾ ನೀವು? ಅಲ್ಲ, ಸಾಯ್ಬೇಕಾದ್ರೂ ಅವ್ರು ಅಲ್ಲಾಹು ಅಕ್ಬರ್ ಅಂತಾರೆ, ಸಾಯವರು ಅಲ್ಲಾಹು ಅಕ್ಬರ್ ಅಂತಾರೆ. ಅಂದ್ರೆ ಇಬ್ರು ಬೇರೆ ಧನ್ಯವಾದಗಳು ಅಂತ ತಿಳಿಸ್ತಾ ಧರ್ಮ ಕಾಯೋಕೆ ದೇವರಿದ್ದಾನೆ. ದೇವರಿಗಿಂತ ದೊಡ್ಡವ್ರು ನಾವು ಯಾರು ಅಲ್ಲ. ಮತ್ತೊಬ್ಬನನ್ನ ಕೊಂದು ನನ್ನನ್ನ ಉಳಿಸ್ಕೊಂತ ಯಾವ ಧರ್ಮವೂ ಕೂಡ ಹೇಳಿಲ್ಲ. ಒಂದಿರ್ಲಿ, ಇಲ್ಲಿ ತನಕ ಕೊಲೆ ಆದವರಲ್ಲಿ, ಕೊಲೆ ಮಾಡಿದವರಲ್ಲಿ ಯಾವ ಲೀಡರ್ಸು ಇಲ್ಲ, ಲೀಡರ್ಸ್ ಮಕ್ಕಳು ಇಲ್ಲ. ಯಾರಿರೋದು ಕೊಂದಿರೋರಲ್ಲಿ ಅಥವಾ ಕೊಂದವರಲ್ಲಿ, ಸತ್ತೋಗಿರೋರಲ್ಲಿ ಯಾರಿರೋದು? ನಮ್ಮ ಬಡಪಾಯಿ ಮಕ್ಕಳು,
ನಿಮ್ಮ ತಾಯಿಗೆ ಮಗ ಯಾರು ಹಾಕ್ತಾರೆ, ನಿಮ್ಮ ಹೆಂಡತಿಗೆ ಗಂಡನಾಗಿ ಯಾರು ಇರ್ತಾರೆ, ಮಕ್ಕಳು ಫೀಸ್ ತರ್ತಾರೆ, ನಮ್ಮಪ್ಪ ಊಟ ತರ್ತಾನೆ ಅಂತ ಕಾಯ್ತಿರ್ತಾರಲ್ಲ, ಅವ್ರಿಗೆ ಅಪ್ಪ ಯಾರು ಹಾಕ್ತಾರೆ? ಯಾವ ಲೀಡರ್ಸ್ಗಳು ಇವತ್ತು ನಾಳೆ ಹೋಗ್ತಾರೆ, ಕಣ್ಣೀರು ಹಾಕ್ತಾರೆ, ಹೂವಿನಾರ ಒಣಗಿದ ಮೇಲೆ ಕೈ ತೊಳ್ಕೊಂಡು ವಾಪಸ್ ಬರ್ತಾರೆ ಅಷ್ಟೇ. ಇಲ್ಲಿ ಗಮನ ಕೊಟ್ಟು ಕಾಯ್ಬೇಕಾಗಿರೋದು ಅಥವಾ ಕೇಳಬೇಕಾಗಿರೋದು ಯಾರು? ನಾವು ನೀವುಗಳು. ಅಂದ್ರೆ ಸೋಕಾಲ್ಡ್ ಕಾರ್ಯಕರ್ತರು ನನ್ನ ಧರ್ಮ ರಕ್ಷಣೆಗೆ ಅಂತ ಹೋಗ್ತೀವಲ್ಲ, ಇವ್ರು ಯಾರು ನಮ್ಮನ್ನ ಕಾಯಕ್ಕಿಲ್ಲ. ಧರ್ಮ ನಮ್ಮನ್ನ ಕಾಯುತ್ತೆ, ಸುಮ್ಮನಿರಿ. ಅಪ್ಪ ಅಮ್ಮನಿಗೆ ನೆಟ್ಟದ ಮಕ್ಕಳಾಗಿರೋಣ ನಾವುಗಳು, ಆಮೇಲೆ ಉಳಿದಿದ್ದು ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ. ಇಲ್ಲಾಂದ್ರೆ ಪ್ರತಿಕಾರಕ್ಕೆ ಪ್ರತಿಕಾರ ಅಂತ ಬರೀ ಹೆಣಗಳೇ ಉರುಳುತ್ತೆ.